Hi guys, welcome to my YouTube channel, Anu Reddy YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಫ್ರೈಡೇ, ನಾನು ಪೂಜೆ ಏನು ಮಾಡಿಲ್ಲ ಮನೆಯಲ್ಲಿ, ನಾಳೆ ಮಾರ್ನಿಂಗ್ ಮಾಡೋಣ ಅಂತ ಸ್ಯಾಟರ್ಡೆ. ಸೊ ಈಗ ಬಂದ್ಬಿಟ್ಟು ನಾನು ಹೋಳಿಗೆ ಪ್ರಿಪೇರ್ ಮಾಡ್ಬೇಕು ಗೈಸ್. ಅಂದರೆ ನನಗೆ ಬರಲ್ಲ ಸರಿಯಾಗಿ ಮಾಡೋದು, ಅಮ್ಮ ಮಾಡಿಕೊಡ್ತಾರೆ. ಅಂದರೆ ಅದ್ರ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಡಬೇಕು ನಾನು. ಅಮ್ಮ ಇವಾಗ ಮನೆಯಲ್ಲಿಲ್ಲ. ಸೊ ಇರಿ, ಸೊ ಅಮ್ಮ ಇವಾಗ ಮನೆಯಲ್ಲಿಲ್ಲ, ಎಲ್ಲೋ ಹೋಗಿದ್ದಾರೆ, ಬರ್ತಾರೆ. ಹೇಳಿದ್ರು ಅದ್ರಿಗೆಲ್ಲ ರೆಡಿ ಮಾಡಿ ಇಡು, ಬಂದು ಮಾಡಿಕೊಡ್ತೀನಿ ಅಂತ. ನಾನು ಮಾರ್ನಿಂಗೇ ಕೇಳಿದೆ ಅಮ್ಮನ್ನ. ಅಂದರೆ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಗೈಸ್. ಸೊ ಅದಕ್ಕೆ ನಾನು ಮಾರ್ನಿಂಗೇ ಕೇಳಿದ್ದಕ್ಕೆ ಸರಿ ಈವ್ನಿಂಗ್ ಮಾಡ್ಕೊಳ್ಳೋಣ, ಅದ್ರಿಗೆಲ್ಲ ರೆಡಿ ಮಾಡಿ ಇಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇನ್ನೇನು ಬರೋ ಟೈಮು ಆಗ್ತಿದೆ, ಅದಕ್ಕೆ ಅದ್ರಿಗೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಡೋಣ ಅಂತ ಮಾಡ್ತೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಅಂದರೆ ಪರ್ಫೆಕ್ಟಾಗಿ ನನಗೇನು ಬರಲ್ಲ, ಬಟ್ ಅವಾಗವಾಗ ಅಮ್ಮ ಮಾಡ್ತಿರ್ತಾರಲ್ಲ ನೋಡಿದ್ದೀನಿ. ಸೊ ಅದಕ್ಕೆ ಅದನ್ನೇ ನೋಡಿಕೊಂಡು ನಾನು ಯಾವ ಥರ ಮಿಕ್ಸ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಗೈಸ್, ನಾನು ಇಲ್ಲಿ ಮೈದಾ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ kg ಇರುತ್ತೆ ಅನಿಸುತ್ತೆ ಮೈದಾ. ಇದ್ರಿಗೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ. ಸೊ ನಿಮ್ಮಲ್ಲಿ ಯಾರಾದರೂ ಸ್ವೀಟ್ ಲವರ್ಸ್ ಇದ್ದರೆ ಕಾಮೆಂಟ್ ಮಾಡಿ ಗೈಸ್. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ನಾನು ಆಫ್ಟರ್ನೂನ್ ಕೂಡ ಬೋರ್ ಆಗ್ತಿತ್ತು ಅಂತ ಹಲ್ವಾ ಕೂಡ ಪ್ರಿಪೇರ್ ಮಾಡ್ಕೊಂಡೆ. ಸೊ ಇದ್ರಿಗೆ ಸ್ವಲ್ಪ ಹಿಂಗೆ ಇಟ್ಕೊಂಡು ವಾಟರ್ ಹಾಕ್ಕೊಳ್ತೀನಿ. ವಾಟರ್ ಸ್ವಲ್ಪ ಸ್ವಲ್ಪ ಹಾಕ್ಕೊಳೋದೇ ಬೆಸ್ಟ್ ಅನಿಸುತ್ತೆ. ಒಂದೇ ಸಲ ಏನಾದರೂ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ದೋಸೆ ಹಿಟ್ಟು ಥರ ಆಗೋಗುತ್ತೆ. ನನಗಂತೂ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ಗೈಸ್. ಬಟ್ ಎಲ್ಲ ಅಡುಗೆನೂ ನನಗೇನು ಬರಲ್ಲ, ಎಲ್ಲ ಕಲ್ತ್ಕೊಂಡಿದ್ದೀನಿ ಆಲ್ಮೋಸ್ಟು. ಸೊ ಇನ್ನೂ ಕಲ್ತ್ಕೋಬೇಕು ಗೈಸ್ ನಾನು. ನಿಮ್ಮಲ್ಲಿ ಕೂಡ ಯಾರಿಗಾದರೂ ಅಂದರೆ ಈ ಥರ ಅಡುಗೆ ಮಾಡೋದು ಇಷ್ಟ, ಸ್ವೀಟ್ ಅಂದರೆ ಇಷ್ಟ, ಆ ಥರ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ. ನನಗಂತೂ ಖಾರಕ್ಕಿಂತ ಸ್ವೀಟ್ ಅಂದರೆ ತುಂಬಾ ಇಷ್ಟ. ಈಗ ಇನ್ನೂ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ. ಸೊ ಗೈಸ್, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಹೊತ್ತು, ಒಂದು 1 hour ಹೀಗೆ ಇರಬೇಕು ಅನಿಸುತ್ತೆ. ಅಂದರೆ ತುಂಬ ಸಾಫ್ಟ್ ಆಗಬೇಕು ಅಲ್ವಾ. ಸೊ ಅದಕ್ಕೀಗೆ ಇರಲಿ. ಇದು ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ನೋಡಿ, ಫುಲ್ ಆಯಿಲ್ ಇದೆ ಕೈಯೆಲ್ಲ. ಸೊ ಗೈಸ್ ನೋಡಿ ಪಾತ್ರೆ, ಈಗ ಇದನ್ನೆಲ್ಲ ತೊಳಿಬೇಕು. ಸೊ ತೊಳೆದ್ಬಿಟ್ಟು ಮತ್ತು ಈವ್ನಿಂಗ್ ಸಿಗ್ತೀನಿ ಗೈಸ್. ಅದು ಸೊ ಗೈಸ್ 6 ಗಂಟೆ ಆಗಿದೆ ಟೈಮು. ಅಮ್ಮ ಇನ್ನೂ ಬಂದಿಲ್ಲ, ಬರ್ತಿದ್ದಾರಂತೆ. ಇಲ್ಲಿ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಸೊ ಹಾಗೆ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ಇದನ್ನು ಬೆಂದಿದೆ, ಇಷ್ಟು ಮಾತ್ರ ಬೆಂದರೆ ಸಾಕು ಅನಿಸುತ್ತೆ. ಸೊ ಬೆಲ್ಲ ಇದೆ. ಸೊ ಅದನ್ನೆಲ್ಲ ಮಿಕ್ಸಿಗೆ ಹಾಕಬೇಕು. ಅದು ಬೇಳೆ ತಣ್ಣಕ್ಕಾಗಲಿ ಅಂತ ಇಕ್ಕಿದ್ದೀನಿ. ಸೊ ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕು ಗೈಸ್. ರುಬ್ಕೊಂಡು ಮತ್ತೆ ಸಿಗ್ತೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನಮ್ಮ ರಾಜಪ್ಪನ ಏನು ಮಾಡ್ತಾವನೋ ಅಲ್ಲಿ ನೋಡಿ, ಅಲ್ಲಿ ಬೆಂಕಿ ಹಾಕಿದ್ದಾರೆ. ಇಲ್ಲಿ ಪರ್ಕೆ ಮೇಲೆ ಮಲಗಿದ್ದಾನೆ ಇವನು. ಎದ್ದೇಲೋ ಮೇಲೆ, ರಜೆ ಎದ್ದೇಲೋ. ಏಯ್, ಅಲ್ಲಿ ಮುನ್ಯಮ್ಮನ ಬರ್ತಿದ್ದಲ್ಲ, ಎದ್ದೇಲೋ. ನೋಡಿ ಎಷ್ಟು ಹೇಳಿದ್ರು ಎದ್ದೇಳ್ತಾ ಇಲ್ಲ. ಇದ್ರ ಮೇಲೆ ಮಲ್ಕೊಂಡ್ಬಿಟ್ಟವನೆ. ಎದ್ದೇಳು. ನೋಡಿ ಇದೆಲ್ಲ ಚುಚ್ಕೊಂಡಿದ್ದಿ, ಎದ್ದೇಲೋ. ಏನಿದೆಲ್ಲ ನೋಡ, ಇದೆಲ್ಲ ಅದು ಚುಚ್ಕೊತಾ ಇಲ್ವಾ ನಿನಗೆ? ಹಾಂ, ಏಯ್ ಎದ್ದೇಳು ಮೇಲೆ. ಹಾಂ, ಬಿದ್ದೆ ಅದಕ್ಕೆ ಎದ್ದೇಳು. ಎದ್ದೇಲೋ, ಬರ್ತಿದ್ದಲ್ಲ ಮುನಿಯಮ್ಮನಲ್ಲೇ. ನಡಿ ಮನೆ ಹತ್ರ ನಡಿ.
ಬೆಂಕಿ ಬೆಂಕಿ ಇಲ್ಲಿ ಕುತ್ಕೊಬಾ ಹೋಗ್ಲಿ ಬೆಂಕಿ ಹತ್ರ ಸ್ವಲ್ಪ ಹೊತ್ತು. ಚಳಿ ಆಗ್ತಿದೆ ಗೈಸ್. ಸ್ವಲ್ಪ ಹೊತ್ತು ಬೆಂಕಿ ಹತ್ರ ಇದ್ದರೆ ಬಾಡಿ ಎಲ್ಲ ಹೀಟ್ ಆಗುತ್ತೆ. ಮತ್ತೇನು ಮಲಗ್ತಿದೀಯಾ? ನೋಡಿ ಇದೆಲ್ಲ ರಜೆ ಎದ್ದು ಬಾ. ತಣ್ಣಕ್ಕಾಗಿದೆ ಕೈಯೆಲ್ಲ. ಸೊ ಇಲ್ಲಿ ನಾನು ಒಬ್ಬಟ್ಟನ್ನು ಸುಡ್ತಾ ಇದ್ದೀನಿ. ಬೇಳೆನೆಲ್ಲ ರುಬ್ಕೊಂಡು ಆಯಿತು. ಸೊ ಮತ್ತು ಅಮ್ಮ ಬಂದ್ಬಿಟ್ಟು ಅದನ್ನು ಚಪಾತಿ ಟೈಪ್ ಮಾಡಿಕೊಡ್ತಿದ್ದಾರೆ. ನಾನು ಅದನ್ನು ಸುಡ್ತಾ ಇದ್ದೀನಿ ಅಷ್ಟೇ. ನನಗೆ ಈ ಥರ ಮಾಡ್ಕೊಳ್ಳೋದು ಬರಲ್ಲ, ಅದಕ್ಕೆ ಅಮ್ಮ ಮಾಡಿಕೊಡ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ನೋಡೋದಕ್ಕಂದ್ರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಟೇಸ್ಟು ಹಾಗೆ ಚೆನ್ನಾಗಿತ್ತು. ಕಲರ್ಫುಲ್ಲಾಗಿದೆ ಅಲ್ಲ ನೋಡೋದಕ್ಕೆ. ಸೊ ಬೇಗನೆ ಕಂಪ್ಲೀಟ್ ಆಗೋಯ್ತು ಅದನ್ನು ಸುಡೋದು ಕೂಡ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ನಿನ್ನೆ ವ್ಲಾಗ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ 8:30 ಆಗಿದೆ. ಬನ್ನಿ ನಿಮ್ಗೆ ಇಲ್ಲೊಂದು ಫ್ರೂಟ್ ಇದೆ ತೋರಿಸ್ತೀನಿ. ಇದು ಬಂದು ಸೀತಾಫಲ ಗೈಸ್. ಇದು ನಾರ್ಮಲ್ ಸೀತಾಫಲ ಅನಿಸುತ್ತೆ. ಇದು ನಮ್ಮೂರ ಸೈಡೆಲ್ಲ ಸಿಗುತ್ತೆ. ಇದು ನೋಡಿ ಈ ಥರ ಇದೆ. ಇದು ಸೀತಾಫಲನೇ ಅಂತೆ. ನನಗೂ ಗೊತ್ತಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ನೋಡಿದ್ದು. ತಿಂದಿಲ್ಲ ನಾನು. ಅನ್ನ ತಿಂದರು ಅಷ್ಟೇ, ನಾನು ತಿಂದಿಲ್ಲ. ನೋಡಿ ಯಾವ ಥರ ಇದೆ ಅಂತ. ಇದು ಬಂದು ಅಲ್ಲಿ ಕಾಡಲ್ಲಿ ಸಿಗೋದಂತೆ. ಅಪ್ಪಗೆ ಯಾರೋ ಕೊಟ್ಟಿದ್ರು, ಮಾರ್ನಿಂಗು ತಗೊಬಂದರು. ಬಟ್ ಕಾಯಿ ಇತ್ತು ಗೈಸ್. ಇದೆಲ್ಲ ಕಾಯಿ. ಇದೊಂದು ಸ್ವಲ್ಪ ಹಣ್ಣು ಆಗಿದೆ, ನಾನು ತಿನ್ನಲ್ಲ. ನೋಡಿ ಇದನ್ನ ಏನೋ ಸ್ವಲ್ಪ ತಿಂದಿಕ್ಕಿದ್ದಾರೆ. ಅದು ಕಾಯಿ ಇತ್ತು. ಅದು ದೊಡ್ಡಪ್ಪ ಬಂದಿದ್ರು. ಇನ್ಯಾರು ಇಲ್ಲಿ ತಿಂತಾ ಇಲ್ಲ ಅಂತ ಅಪ್ಪ ದೊಡ್ಡಪ್ಪ ಕೈಗೆ ಕೊಟ್ಟು ಕಳಿಸಿದ್ರು, ಅಲ್ಲಾದರೂ ತಿಂತಾರೆ ಅಂತ. ಸೊ ಈಗ ಬಂದು ಟಿಫನ್ನ ಪ್ರಿಪೇರ್ ಮಾಡ್ತಿದ್ದೀನಿ ಗಾಯ್ಸ್. ನೋಡಿ ಇದು ಬಂದು ಮುಲ್ಲಂಗಿ ಚಟ್ನಿ ಮಾಡ್ತಿದ್ದೀನಿ, ಘಾಟು. ಸೊ ಹಾಗೆ ಇಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಸೊ ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದ್ರಿಗೆ ಮಿಕ್ಸಿಗೆ ಹಾಕಿ ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿನೇ ಆಯಿತು. ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಘಾಟಾಗಿ ಬರ್ತಿದೆ ಗೈಸ್. ಸೊ ಇದೆಲ್ಲ ಪ್ರಿಪೇರ್ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಟೈಮ್ ಬಂದು 11:26. ಸೊ ಈಗ ನಾನು ಟಿಫನ್ ಮಾಡ್ತಿದ್ದೀನಿ. ಈಗ ಕಂಪ್ಲೀಟ್ ಆಯ್ತು ಪೂಜೆ. ಸ್ವಲ್ಪ ಲೇಟ್ ಆಯ್ತು ಇವತ್ತು, ಅದಕ್ಕೆ ಇವಾಗ ತಿಂತಾ ಇದ್ದೀನಿ ಟಿಫನ್. ಸೊ ಟಿಫನ್ ತಿಂದು ಮತ್ತೆ ಸಿಗ್ತೀನಿ ಗೈಸ್. ಸೊ ಗೈಸ್ ನಾನಿಲ್ಲಿ ಲಂಚ್ಗೆ ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ.